ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಬಗ್ಗೆ ಏನಂದರೆ NSP ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಏನು ಕರಿತೀವಿ, NMMS 2024-25 ಸಾಲಿಗೆ ಅರ್ಜಿಯನ್ನು ಕೂಡ ಕರೆದರೆ ಆ ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ಸ್ಗಳು ಲಾಸ್ಟ್ ಡೇಟು ಮತ್ತು ಎಲ್ಲ ಅರ್ಜಿ ಸಲ್ಲಿಸಬೇಕು, ಏನೇನು ಕಂಡೀಷನ್ಸ್ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ NMMS ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ 31 ಆಗಸ್ಟ್ 2024 ಡೆಡ್ಲೈನ್ ಆಗಿದೆ. ಮತ್ತು ಅದರ ಜೊತೆಗೆ ಅಪ್ಲಿಕೇಶನ್ನ ಎನ್ರೋಲ್ ಮಾಡ್ಕೊಳ್ಳಿಕ್ಕೆ 9ನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಕೂಡ ಇದ್ದಾರೆ. ಸೊ ಇದರ NSP ಗೌರ್ನಮೆಂಟ್ ಏಡೆಡ್ ಮತ್ತು ಲೋಕಲ್ ಬಾಡಿ ಸ್ಕೂಲ್ಸ್, ಗೌರ್ನಮೆಂಟ್ ಸ್ಕೂಲ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಏನಪ್ಪ ಅಂದರೆ ಪ್ರೈವೇಟ್ ಇರ್ಬೋದು. ಸೊ ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದು. ದ ಸ್ಕೀಮ್ ಏಮ್ಸ್ ಟು ಪ್ರೊವೈಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಬಿಲಾಂಗ್ ಟು ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿ ಕ್ಲಾಸ್ 8ನೇ ತರಗತಿ ಆನ್ವರ್ಡ್ಸ್ ಯಾವ್ದಾರೆ ಅವರಿಗೆ. ಮತ್ತು ಅದ್ರ ಜೊತೆಗೆ 12,000 ರೂಪಾಯಿ ಪ್ರತಿ ವರ್ಷ ಕೂಡ ನೀಡ್ತಾ ಹೋಗ್ತಾರೆ. ಅಪ್ ಟು PUC ವರೆಗೆ ಕೂಡ ಒಂದು ಸರಿ ಸೆಲೆಕ್ಟ್ ಆದರೆ 4 ವರ್ಷಗಳ ಕಾಲ ನಿಮಗೆ 12,000 ರೂಪಾಯಿ ಪ್ರತಿ ವರ್ಷ ಕೂಡ ಜಮಾ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಆಲ್ರೆಡಿ ಲಿಂಕ್ನು ಕೂಡ ಕೊಟ್ಟಿದ್ದಾರೆ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಕಂಡೀಷನ್ಸ್ ನೋಡಿ ಫ್ರೆಂಡ್ಸ್, ಇಂಡಿಯನ್ ನ್ಯಾಷನಲ್ ಆಗಿರಬೇಕು, 9ನೇ ತರಗತಿ ಗೌರ್ನಮೆಂಟ್ ಎಡ್ ಅಥವಾ ಲೋಕಲ್ ಬಾಡಿ ಸ್ಕೂಲಲ್ಲಿ ಓದ್ತಾ ಇರಬೇಕಾಗತ್ತೆ, 60% ಹಿಂದಿನ ತರಗತಿ ಅಂದರೆ 8ನೇ ತರಗತಿ ಒಳಗೆ 60% ಸ್ಕೋರ್ ಮಾಡಿರಬೇಕಾಗತ್ತೆ. ಮತ್ತು ಅದ್ರ ಜೊತೆಗೆ 5% ರಿಲ್ಯಾಕ್ಸೇಷನ್ SC ಸ್ಟೂಡೆಂಟ್ಸ್ಗಳಿಗಿರುತ್ತೆ. ಮತ್ತು ಫ್ಯಾಮಿಲಿ ಇನ್ಕಮ್ 3.5 ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗತ್ತೆ. ವಿದ್ಯಾರ್ಥಿಗಳ ತಂದೆ ತಾಯಿ ಫ್ಯಾಮಿಲಿ ಇನ್ಕಮ್ಮು 3.5 ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗುತ್ತೆ. ಮತ್ತು ಈ ಸೆಲೆಕ್ಟೆಡ್ ಸ್ಟೂಡೆಂಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಪ್ರತಿ ವರ್ಷ ಕೂಡ 12,000 ರೂಪಾಯಿ, ಪ್ರತಿ ತಿಂಗಳು 1,000 ರೂಪಾಯಿ ಅಂತೇಳಿ 4 ವರ್ಷಗಳ ಕಾಲ ಒಂದು ಸರಿ ಸೆಲೆಕ್ಟ್ ಆದಮೇಲೆ ಪ್ರತಿ ವರ್ಷವೂ ಕೂಡ ಪಾಸ್ ಆಗ್ತಾ ಹೋದರೆ 12,000 ರೂಪಾಯಿ ಅವ್ರ ಅಕೌಂಟಿಗೆ ಜಮಾ ಮಾಡ್ತಾ ಹೋಗ್ತಾರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಪ್ರತಿ ವರ್ಷ ಕೂಡ ವಿದ್ಯಾರ್ಥಿ 60% ಸ್ಕೋರ್ ಮಾಡೋದು ಕಡ್ಡಾಯ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ 5% ರಿಲ್ಯಾಕ್ಸೇಷನ್ ಫಾರ್ SC ಸ್ಟೂಡೆಂಟ್ಸ್ಗಳಿಗೆ. ಡಾಕ್ಯುಮೆಂಟ್ಸ್ ನೋಡಿದ್ರೆ ಅಕಾಡೆಮಿಕ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸು, ಡಿಸಬಿಲಿಟಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಅರ್ಜಿ ಸಲ್ಲಿಸೋದು ಎಲ್ಲಿ ಏನಂತ ನೋಡಿದ್ರೆ ಫ್ರೆಂಡ್ಸ್, ಅಪ್ಲೈ ನೌ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಅಪ್ಲೈ ನೌ ಅಂತ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಕೂಡ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲಿಕ್ಕೆ 31 ಆಗಸ್ಟ್ 2024 ಇದೆ. ಸೆಲೆಕ್ಷನ್ ಕ್ರೈಟೀರಿಯಾ ಮೆಂಟಲ್ ಎಬಿಲಿಟಿ ಟೆಸ್ಟ್ ಮತ್ತು ಸ್ಕಾಲರ್ಶಿಪ್ ಎಬಿಲಿಟಿ ಟೆಸ್ಟ್ ಎರಡನ್ನೂ ಕೂಡ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಮಿನಿಮಮ್ 40%ನ ಸ್ಕೋರ್ ಮಾಡಬೇಕಾಗುತ್ತೆ. ಎರಡು ಟೆಸ್ಟ್ನಲ್ಲಿ ಕ್ವಾಲಿಫೈ ಆಗಲಿಕ್ಕೆ. ಒಂದು ಸರಿ ಕ್ವಾಲಿಫೈ ಆದರೆ ಸಾಕು. ಸೊ ಅವರಿಗೆ 12,000 ರೂಪಾಯಿ ಜಮಾ ಮಾಡ್ತಾ ಹೋಗ್ತಾರೆ. ಮಿನಿಮಮ್ ಸ್ಕೋರ್ ಏನಿದೆ ಅದರಲ್ಲಿ 8% ರಿಲ್ಯಾಕ್ಸೇಷನ್ ಫಾರ್ SC ಸ್ಟೂಡೆಂಟ್ಸ್ಗಳು. ಮತ್ತು SC ಯಾರಿದ್ದಾರೆ ಅವರಿಗೆ ಅಂದರೆ ಅವರು 32% ಸ್ಕೋರ್ ಮಾಡಿದರೆ ಸಾಕು. ಬಟ್ ಬೇರೆ ಎಲ್ಲ ಕ್ಯಾಟಗರಿ ಅವರು OBC ಜನರಲ್ ಮೆರಿಟ್ನವರು 40% ಸ್ಕೋರ್ನ ಮಾಡೋದು ಕಡ್ಡಾಯ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿ ಎಲ್ಲರೂ ಕೂಡ ಏನಂದರೆ ಸೊ ಇದಕ್ಕೆ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಬೇಕಂತಿದ್ರೆ ಅವರು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಬಂದು NMMS ಸ್ಕಾಲರ್ಶಿಪ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನಿಮಗೆ ಒಂದೇ ನಿಮಿಷ ಓಪನ್ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ 2024-25 ಇದೆಲ್ಲ. ಸೊ ಇಲ್ಲಿ NMMS ಸ್ಕಾಲರ್ಶಿಪ್ ಅಂದರೆ ಸ್ಕೀಮ್ಸ್ ಆಫ್ NMMS ಅಂತ ಬರುತ್ತೆ, ಸ್ಕೀಮ್ಸ್ ಆನ್ NSP. ಸೊ ಇಲ್ಲಿ ಬಂದು ಸೆಂಟ್ರಲ್ ಗೌರ್ನಮೆಂಟ್ ಸ್ಕೀಮ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ಎಂಪವರ್ಮೆಂಟ್ ಸ್ಕೂಲ್, ಮೈನಾರಿಟಿ ಟ್ರಿಬ್ಯುಲರು ಮತ್ತು ಅದರ ಸ್ಕೂಲ್ ಆ್ಯಂಡ್ ಲಿಟ್ರಸಿ ಬರುತ್ತೆ. ಇಲ್ಲಿ NMMS ಸ್ಕಾಲರ್ಶಿಪ್ ಕೂಡ ಬರುತ್ತೆ. ನ್ಯಾಷನಲ್ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ 31 ಆಗಸ್ಟ್ 2024. ಸೊ ಹಾಗಾಗಿ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ ಕಡ್ಡಾಯ ಮಾಡಿದರೆ. ಇಲ್ಲಿ ನೋಡಿ ಸ್ಟೂಡೆಂಟ್ ಅಂತ ಬಂದುಬಿಟ್ಟು ಇಲ್ಲಿ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಅಂತ ಬರುತ್ತೆ. ನಂತರ ಇಲ್ಲಿ ಸ್ಟೂಡೆಂಟ್ಸ್ಗಳು ಫಸ್ಟ್ ಟೈಮ್ ಇದ್ದರೆ ಅಂದರೆ ಅವರು OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ನಂತರ ವಿದ್ಯಾರ್ಥಿ OTR ಆದಮೇಲೆ ನೆಕ್ಸ್ಟ್ 14 ಡಿಜಿಟ್ ನಂಬರ್ ಬರುತ್ತೆ. ಆ ನಂಬರ್ ಮುಖಾಂತರ ಸೊ ಅವರ ಅಪ್ಲಿಕೇಶನ್ ಕೂಡ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ನೋಡಿ ಲಾಗಿನ್ ಅಂತ ಬರುತ್ತೆ. ಸೊ OTR ನಂಬರ್ ಏನು ರಿಜಿಸ್ಟ್ರೇಷನ್ ಮಾಡ್ಕೋತೀರಾ ಸೊ ಅವರಿಗೆ ಒಂದು OTR ನಂಬರ್ ಬರುತ್ತೆ. OTR ನಂಬರ್ನೇ ಇಲ್ಲಿ ಹಾಕಿ ಮಾಡ್ಕೋಬೋದು. ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ರಿಜಿಸ್ಟ್ರೇಷನ್ ಬರುತ್ತೆ. 3 ಸ್ಟೆಪ್ಸ್ ಬರುತ್ತೆ. ಮೊಬೈಲ್ ನಂಬರು ಮತ್ತು KYC, ಆಧಾರ್ ನಂಬರು, ತಂದೆ ತಾಯಿ ಆಧಾರ್ ನಂಬರ್ ಬೇಕಾಗುತ್ತೆ. ಸೊ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಕಡ್ಡಾಯವಾಗಿ. ನಂತರ ಅವ್ರ ಮೊಬೈಲ್ ನಂಬರಿಗೆ OTR ನಂಬರ್ ಬರುತ್ತೆ. OTR ನಂಬರ್ನ ಹಾಕಿ ನೆಕ್ಸ್ಟ್ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಸೊ ಲಾಗಿನ್ ಆಗಬೇಕಾದ್ರೆ OTR ನಂಬರ್ ಎಂಟ್ರಿ ಮಾಡ್ಕೊಂಡು ಪಾಸ್ವರ್ಡ್ ಬರುತ್ತೆ. ಸೊ ಅದನ್ನು ಎಂಟ್ರಿ ಮಾಡಿಕೊಂಡು ಸೊ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡ್ಕೋಬೋದಾಗಿದೆ. ಸೊ ಒಂದು ಸಾರಿ ವಿದ್ಯಾರ್ಥಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು. ಆಮೇಲೆ ಮೆಂಟಲ್ ಎಬಿಲಿಟಿ ಟೆಸ್ಟು ಮತ್ತು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಟೆಸ್ಟ್ ಎರಡನ್ನೂ ಕೂಡ ಕ್ವಾಲಿಫೈ ಆದರೆ ಸಾಕು. ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೂಡ 12,000 ರೂಪಾಯಿ ಅಂತೇಳಿ 4 ವರ್ಷಗಳ ಕಾಲ ಅಂದರೆ 9, 10, 11, 12 ಫಸ್ಟ್ PUC ಸೆಕೆಂಡ್ PUC ವರೆಗೆ ಕೂಡ ಏನಂದರೆ ಅವರಿಗೆ ಅಮೌಂಟ್ ಕೂಡ ಜಮಾ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು NMMS ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡು ಅಂತ ತಿಳಿಸಿದ್ದೀನಿ. ಸೊ ಹಾಗಾಗಿ ಇವತ್ತು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.